ನಮಸ್ತೆ. ಇವತ್ತು ಚೋರ್ ಪೊಲೀಸ್ ಅಂದರೆ ಕಳ್ಳ ಪೊಲೀಸ್ ಅನ್ನೋ ಗೇಮ್ ಹೇಗೆ ಆಡೋದು ನೋಡೋಣ. ಈ ಗೇಮ್ PDF ನಿಮಗೆ shivnetra.org ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿ ಈ ಥರ ಪ್ರಿಂಟೌಟ್ ತೊಗೊಳ್ಳಿ. ಇದು 2 ಪ್ಲೇಯರ್ ಗೇಮ್ಸ್. ಇದರಲ್ಲಿ 2 ಪ್ಲೇಯರ್ಗೂ ಚಾನ್ಸ್ ಸಿಗುತ್ತೆ ಒಂದ್ಸಲಿ ಕಳ್ಳ ಆಗೋ ಥರ. ಸೊ ಈ ಗೇಮಲ್ಲಿ ನಾನು ಕಳ್ಳ ಆಗಿದ್ದೀನಿ, ನನ್ನ ಆಪೋಸಿಟ್ ಪ್ಲೇಯರ್ ಅವರು ಪೊಲೀಸ್ ಆಗಿದ್ದಾರೆ. ಸೊ ಯಾರು ಕಳ್ಳ ಆಗ್ತಾರೆ ಡಿಸೈಡ್ ಮಾಡ್ತಾರೋ ಅವರು 1 ಪಾಯಿಂಟ್ ತೊಗೋಬೇಕಾಗತ್ತೆ, ಪೊಲೀಸ್ ಅವರು 2 ಪಾಯಿಂಟ್ ತೊಗೋಬೇಕಾಗತ್ತೆ. ಸೊ ಬೇರೆ ಬೇರೆ ಕಲರ್ ತೊಗೊಳ್ಳಿ, ಹಾಗೆ ನೀವು ಬೇರೆ ಸ್ಕೆಚ್ ಪೆನ್ನು ಸಹಿತ ತೊಗೋಬೇಕಾಗತ್ತೆ. ಇದು ಹೇಳ್ತೀನಿ ಯಾವುದಕ್ಕೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ. ಕಳ್ಳ ಆಗಿರೋ ಪಾನ್ ಏನು ವಿಶೇಷತೆ ಅಂದರೆ ಅವರು 1 ಟರ್ನಲ್ಲಿ 3 ಸ್ಟೆಪ್ನ ತೊಗೋಬೋದು. 1 2 3 ಹೀಗೆ ಬೇಕಾದರೂ ಬರ್ಬೋದು, ಇಲ್ಲ 1 2 3 ಇಲ್ಲ 1 2 3 ಈ ಕಡೆ, ಇಲ್ಲ 1 2 3 ಹೇಗೆ ಬೇಕಾದರೂ ಅವರು ಮೂವ್ ಮಾಡ್ಬೋದು. ಪೊಲೀಸ್ ಸಹ ಅದೇ ಥರ ಮೂವ್ ಮಾಡ್ಬೋದು, ಬಟ್ ಪೊಲೀಸ್ ಅವ್ರಿಗೆ ಬರೀ 2 ಸ್ಟೆಪ್ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಪೊಲೀಸ್ ಆದವರು ಬರೀ 2 ಸ್ಟೆಪ್ಸ್ ಈ ಕಡೆ ಇಲ್ಲ ಈ ಸೈಡು ಮುಂದೆ ಹಿಂದೆ ಹೋಗ್ಬೋದು. ಬಟ್ ಅವ್ರ ಟರ್ನಲ್ಲಿ 2 ಪಾನ್ ಸಹಿತ ಮೂವ್ ಮಾಡ್ಬೋದು, ಇಲ್ಲ 1 ಪಾನ್ ಸಹಿತ ಮೂವ್ ಮಾಡ್ಬೋದು. ಆಮೇಲೆ ಇನ್ನೊಂದು ನೋಡ್ಕೊಳ್ಳಿ, 3 ಸ್ಟೆಪ್ಸು ಕಂಪಲ್ಸರಿ ಅಲ್ಲ. ಸೊ ನಾನು ಬರೀ 1 ಸ್ಟೆಪ್ನು ಚೂಸ್ ಮಾಡೋದು, ಇಲ್ಲ 2 ಸ್ಟೆಪ್ಸ್, ಮ್ಯಾಕ್ಸಿಮಮ್ ನಾನು 3 ಸ್ಟೆಪ್ಸ್ ಇಡ್ಬೋದು. ಅದೇ ಥರ ಪೊಲೀಸ್ ಸಹಿತ ಮ್ಯಾಕ್ಸಿಮಮ್ 2 ಸ್ಟೆಪ್ಪು, ಅವರು 1 ಸ್ಟೆಪ್ಪು 1 ಪಾನು ಇಲ್ಲ 2 ಪಾನ್ನ ಯೂಸ್ ಮಾಡ್ಬೋದು. ಸೊ ನಾವು ನೋಡೋಣ ಹೀಗೆ ಆಡೋದು ಹೇಗೆ ಅಂತ. ಫಸ್ಟು ಪೊಲೀಸ್ ಅವರು ಮೂವ್ ಮಾಡ್ತಾರೆ, ಹೀಗೆ 1 ಪಾನಲ್ಲಿ 2 ಸ್ಟೆಪ್ ಇಲ್ಲಿ ಬಂದು ಅವರು ಇಲ್ಲಿ ಹೋಗಿದ್ದಾರೆ. ಕಳ್ಳ ಆಗಿರೋರು ಪ್ರತಿ ಸಲ ಅವರು ಮೂವ್ ಮಾಡಿದಾಗ ನೋಡ್ಕೋಬೇಕಾಗತ್ತೆ. ಇವಾಗ ನಾನು ಸ್ಟ್ರೇಟ್ ಬಂದರೆ 1 2 ಹೀಗೆ ಬಂದರೆ ಅವರು ನನ್ನ ಕ್ಯಾಪ್ಚರ್ ಮಾಡೋ ಸಾಧ್ಯತೆ ಇರುತ್ತೆ. ಕ್ಯಾಪ್ಚರ್ ಅಂದರೆ ಹೇಗಂದರೆ ಎನಿ 2 ಸ್ಟೆಪ್ಸ್ ತೊಗೊಂಡು ಅವರು ಹೀಗೆ ಬಂದರೆ ಆಕ್ಸೆಸಬಲ್ ಇದ್ದರೆ, ನನ್ನ ಪಾನ್ ಅವ್ರದ್ದು ಸ್ಟೆಪ್ಸಲ್ಲಿ ಆಕ್ಸೆಸಬಲ್ ಇದ್ದರೆ ಆವಾಗ ನಾನು ಔಟ್ ಆಗ್ತೀನಿ. ಸೊ ನಾನು ಇಲ್ಲಿಟ್ರೂ ಸಹಿತ ಕ್ಯಾಪ್ಚರ್ ಆಗ್ತೀನಿ, ಇಲ್ಲ ಇಲ್ಲೇನಾರು ಬಂದಿದ್ರೂ ಸಹ ಆಗುತ್ತೆ. ಈಗ ನೋಡಿ, ಅಕಸ್ಮಾತ್ ನನ್ನ ಪಾನ್ ಇಲ್ಲಿ ಬಂತಂದರೆ ಅವರು 1 2 ಹೀಗೆ ಬಂದು ದಿ ಕ್ಯಾನ್ ಕ್ಯಾಪ್ಚರ್, ಇಲ್ಲ ಆ ಪಾನ್ನಿಂದ ಸಹಿತ ಬರ್ಬೋದು. ಸೊ ಕಳ್ಳ ಆದವ್ರದ್ದು ಗೋಲು ಇವರಿಬ್ಬರಿಂದ ಎಸ್ಕೇಪ್ ಆಗಿ ಇಲ್ಲಿಗೆ ಬರಬೇಕು. ಸೊ ನಾನು ಎಷ್ಟು ಮೂವ್ಸ್ ತೊಗೋತೀನಿ ಎಸ್ಕೇಪ್ ಆಗೋಕ್ಕೆ ಅನ್ನೋದು ನಾವು ನೋಡ್ಕೋತಾ ಬರಬೇಕಾಗತ್ತೆ. ಸೊ ಇವಾಗ ನನ್ನ ಟರ್ನಲ್ಲಿ 1 2 3 ಹೀಗೆ ಇಲ್ಲಿ ಬಂದ್ಬಿಟ್ಟು, ಸೊ ನಾನು ಒಂದು ಮಾರ್ಕ್ ಹಾಕ್ತೀನಿ. 1 ಟರ್ನ್ ಆಯಿತು, 1 ರೌಂಡ್ ತೊಗೊಂಡೆ ಒಂದು ಮೂವ್ ಮಾಡೋಕ್ಕೆ ಅಂತ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಪೊಲೀಸ್ ಅವ್ರ ಟರ್ನು. ಈ ರೌಂಡಲ್ಲೂ ಅವರು 2 ಪಾನನ್ನು ಯೂಸ್ ಮಾಡಿದ್ದಾರೆ. ಇವಾಗ ನಾನು ಇಲ್ಲಿ ಇಟ್ಟರೆ ಅವರು ನನ್ನ ಕ್ಯಾಪ್ಚರ್ ಮಾಡ್ಬೋದು, ಅದೇ ತರಹ ಇಲ್ಲಿಟ್ಟರು ಸಹಿತ ಮಾಡ್ಬೋದು. ನಾನು ಅಲ್ಲಿಂದ ಎಸ್ಕೇಪ್ ಆಗಬೇಕು. ನನ್ನ ಬಳಿ 3 ಸ್ಟೆಪ್ಸ್ ಇದೆ, 1 2 3. ಹಾಗೆ ನಾನು 1 ಮೂವ್ ಆಗಿರೋದ್ರಿಂದ ನಾನು ಇನ್ನೊಂದು ಗೆರೆ ಎಳಿಬೇಕಾಗತ್ತೆ. ಇವಾಗ ನೀವು ನೋಡಬಹುದು, ನಾನು ಇಲ್ಲಿ 1 2 3 ಇಲ್ಲಿಟ್ಟರು ಸಹಿತ ಈ ಪೊಲೀಸಿಂದ ಅವರು ನನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ನಾನು ಈ ಕಡೆ ಬರ್ತಾ ಇದ್ದೇನೆ, ಹಾಗೆ ನನ್ನ ಇನ್ನೂ ಒಂದು ಮೂವ್ ಆಯಿತು. ನಾನು ಇವಾಗ 1 2 3 ಇಲ್ಲಿಟ್ಟರೆ ಇಲ್ಲಿಂದನೂ ಕ್ಯಾಪ್ಚರ್ ಮಾಡ್ಬೋದು. ಸೊ ಆ ಥರ ನಾವು ನೋಡ್ಕೊಂಡು ಇಲ್ಲೇ ಇದ್ದರೂ ಸಹಿತ ಇವರು ನನ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ
ಇವಾಗ ಅವ್ರು ಇಟ್ಟಿದ್ದಾರೆ. ಈಗ ನೀವು ನೋಡಬಹುದು ನಾನು ನೆಕ್ಸ್ಟ್ ರೌಂಡಲ್ಲಿ ಸ್ಟೆಪ್ಪಲ್ಲಿ 1 2 3 ಇಲ್ಲಿ ಬಂದು ನಾನು ಎಸ್ಕೇಪ್ ಆಗಿದ್ದೀನಿ. 1 2 3 ಸೊ ಇಲ್ಲಿ ಬಂದು ಎಸ್ಕೇಪ್ ಆಗಿದ್ದೀನಿ. ಸೊ ಈಗ ನಾನು ಮಾರ್ಕ್ ಮಾಡಿರೋ ಪ್ರಕಾರ ನಾನು ಇಷ್ಟು ಮೂವ್ಸ್ ತೊಗೊಂಡೆ. 1 2 3 4 5 6 ಮೂವ್ಸಲ್ಲಿ ನಾನು ಎಸ್ಕೇಪ್ ಆಗಿದ್ದೀನಿ. ಈ ಆಟದ ವಿಶೇಷತೆ ಏನಂದರೆ 2 ಪ್ಲೇಯರ್ಗೂ ಚಾನ್ಸ್ ಸಿಗತ್ತೆ ಒಂದ್ಸಲಿ ಕಳ್ಳಾಗಕ್ಕೆ. ಈಗ ಈ ರೌಂಡಲ್ಲಿ ನಾನು ಕಳ್ಳಾಗಿರೋದನ್ನೇ ನಾನು 6 ಮೂವ್ ತೊಗೊಂಡೆ. ಈಗ ನೆಕ್ಸ್ಟು ನನ್ನ ಆಪೋಸಿಟ್ ಪ್ಲೇಯರ್ ಇವಾಗ ಅವರು ಕಳ್ಳಾಗಿದ್ದಾರೆ, ನಾನು ಪೊಲೀಸ್ ಆಗಿದ್ದೀನಿ. ಸೊ ಅವರು ಸಹಿತ ಅವ್ರು ಪ್ರತಿಯೊಂದು ಮೂವ್ ಆದಮೇಲೂ ಬರಿತಾ ಹೋಗ್ತಾರೆ. ಅವರು ರೆಡ್ ಕಲರ್ ಸ್ಕೆಚ್ ಪೆನ್ ಚೂಸ್ ಮಾಡಿದ್ದಾರೆ. ಸೊ ಇವಾಗ ನನ್ನ ಸರ್ದಿ. ಇವಾಗ ನಾನು ಪೊಲೀಸ್ ಆಗಿರೋದ್ರಿಂದ ನಾನು 2 ಮೂವ್ ಮಾಡ್ಬೋದು, 2 ಸ್ಟೆಪ್. ಅವರು 3 ಸ್ಟೆಪ್ ಮೂವ್ ಮಾಡ್ಬೋದು. ಹೀಗೆ ಆಟ ಮುಂದುವರಿತಾ ಹೋಗಬೇಕಾಗತ್ತೆ. ಅವರು ಬರಿತಾ ಹೋಗ್ತಾರೆ. ಇವಾಗ ನಾವು ಈ ಆಟದ ಕೊನೆಗೆ ಬಂದಿದ್ದೀವಿ. ರೆಡ್ ಪ್ಲೇಯರು ಈಗ ಎಸ್ಕೇಪ್ ಆಗಿದ್ದಾರೆ. ಅವರು 1 2 3 4 5 6 7 8 ಮೂವ್ಸ್ ತೊಗೊಂಡಿದ್ದಾರೆ. ನಾನು 6 ಮೂವ್ಸ್ ತೊಗೊಂಡಿದ್ದೀನಿ ಎಸ್ಕೇಪ್ ಆಗೋಕ್ಕೆ. ಸೊ ಈ ಗೇಮಲ್ಲಿ ನಾನು ಗೆದ್ದಿದ್ದೀನಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾರು ಕಮ್ಮಿ ಮೂವ್ಸಲ್ಲಿ ಕಳ್ಳ ಎಸ್ಕೇಪ್ ಆಗ್ತಾರೋ ಅವರು ಗೆಲ್ತಾರೆ. ಸೊ ಇದೇ ರೀತಿ ನಾವು ಈ ಗೇಮಲ್ಲೇ ಇನ್ನೂ ಬೇರೆ ಸಿನಾರಿಯೋ ನೋಡ್ಬೋದು. ಬೇರೆ ಹೇಗಾಗ್ಬೋದು ಅಂದರೆ, ಈಗ ನೀವು ನೋಡಿರೋ ಹಾಗೆ ಅವರು ಸ್ಕ್ರ್ಯಾಚ್ ಮಾಡಿದ್ದಾರೆ ಇದ್ರದ್ದು. ಆ್ಯಂಡ್ ಈ ಎಕ್ಸಾಂಪಲಿನಲ್ಲಿ ನಾವು ನೋಡೋ ಹಾಗೆ ಅವರು 8 ಮೂವ್ ಆದಮೇಲೆ ಪೊಲೀಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಯಿತು ಅಂತ ಆದರೆ ಅವರು ಇಲ್ಲಿ 8 ಆದಮೇಲೆ ಸ್ಕ್ರ್ಯಾಚ್ ಮಾಡಿದ್ದಾರೆ. ಸೊ ಈ ಥರ ಸಿನಾರಿಯೋಲಿ ಆಪೋಸಿಟ್ ಪ್ಲೇಯರ್ ಅವರು ಎಷ್ಟೇ ಟರ್ನ್ ತೊಗೊಂಡು ಎಸ್ಕೇಪ್ ಆದರೂ ಅವ್ರು ಗೆಲ್ತಾರೆ. ಅಂದರೆ ಉದಾಹರಣೆ, ಅವರು 15 ಟರ್ನ್ ಬೇಕಾದ್ರೆ ತೊಗೋದು, 20 ಟರ್ನು ಎಷ್ಟೇ ತೊಗೊಂಡು ಸಹಿತ ಇವರು ವಿನ್ ಆಗ್ತಾರೆ. ಯಾಕೆಂದರೆ ಅವರು ಎಸ್ಕೇಪ್ ಆಗೋಕ್ಕಾಯಿತು, ರೆಡ್ ಪ್ಲೇಯರ್ ಎಸ್ಕೇಪ್ ಆಗದೇ ಇರೋ ಕಾರಣದಿಂದ ಸೊ ಬ್ಲ್ಯಾಕ್ ಪ್ಲೇಯರ್ ವಿನ್ ಆಗ್ತಾರೆ. ಇವಾಗ ಇನ್ನೊಂದು ಸಿನಾರಿಯೋಲಿ ಅಕಸ್ಮಾತು ನನ್ನ ಪ್ಲೇಯರ್ ನಾನು ಕಳ್ಳಾಗಿ ಆಡಿದಾಗ ನನ್ನ ಪಾನ್ ಸಹಿತ ಪೊಲೀಸಿಂದ ಕ್ಯಾಪ್ಚರ್ ಆಯಿತು ಅಂದರೆ ನಾನು ಸಹಿತ ಹೀಗೆ ಕಾಟ್ ಮಾಡಬೇಕಾಗತ್ತೆ. ಸೊ ಈ ಉದಾಹರಣೆಯಲ್ಲಿ ಅವರು ಕಳ್ಳಾಗಿದ್ದಾಗ ಅವರು ಸಹಿತ ಕಾಟ್ ಆಗಿದ್ರು, ನಾನು ಸಹಿತ ಕಾಟ್ ಆದರೆ ಇಬ್ಬರು ಪ್ಲೇಯರ್ಸು ಔಟ್ ಆಗ್ತಾರೆ. ಸೊ ಇಲ್ಲಿ ಯಾರೂ ವಿನ್ನರ್ಸ್ ಇರೋದಿಲ್ಲ.